ಹಲೋ, ಎರಡು ತಂಡದ 12ನೇ ಆಟಗಾರರು ಕ್ರೇಜಿ 11 ಇದ್ದಾರೆ. ಅದೇ ರೀತಿ ಜಂಗಲ್ ಹಂಟರ್ 12th ಮ್ಯಾನ್. ಜಂಗಲ್ ಹಂಟರ್ 12th ಮ್ಯಾನ್ ಈಗ ಆದಷ್ಟು ಬೇಗ ಬರಬೇಕು. ಬರದೇ ಹೋದಲ್ಲಿ ಪಂದ್ಯಾಟ ಆರಂಭಿಸೋದಿಲ್ಲ, ದಯಮಾಡಿ ಗಮನಿಸ್ಕೊಳ್ಳಿ. 12th ಮ್ಯಾನ್ ಬರಲೇಬೇಕು. ಪಂದ್ಯ ಕೂಡ ನೇರ ಪ್ರಸಾರ ಕಾರ್ಯಕ್ರಮ ಸಾಗ್ತಾ ಇದೆ. RR ಗೋಲ್ಡ್ ಪ್ಯಾಲೇಸಿನ ಮಾಲೀಕರು ಮಂಜೂರ್ ಅವರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. RR ಗೋಲ್ಡ್ ಪ್ಯಾಲೇಸ್ ಮ್ಯಾನೇಜರ್ ಮಂಜುನಾಥ್ ರವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಅರ್ಕಲ್ಗೂಡು ಚಾಂಪಿಯನ್ಸ್ ಲೀಗ್ 2021 ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗಿರಿ ಮತ್ತೆ ನವೀನ್ ಆರಂಭಿಕದ ಆಟಗಾರರು. ಮತ್ತೆ ಬರೆಸಂತ ಚೆಂಡು ಬಾಷ್ಟು ಮರಿತಂದು ಹೊಡೆತ ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದೆ. ತನ್ಮೂಲಕ ಆರಂಭಿಕ ರನ್ ಔಟ್. ಈ ಬಾರಿ 0-1 ಓಟಗಳು ದಾಖಲಾಗ್ತಾ ಇಲ್ಲ. ಮತ್ತೆ ಬರೆಸಂತ ಚೆಂಡು, ಓಟಗಳಿಗೆ ಅವಕಾಶಗಳು. ಈ ಬಾರಿ ರನ್ಔಟ್ ಅವಕಾಶ ಇತ್ತು, ಒಂದೋಟ ಪೂರೈಕೆಯನ್ನು ಮಾಡಿದ್ರು. ತಂಡದ ಮೊತ್ತ 1-1. ಮತ್ತೆ ಬರೆಸಂತ ಚೆಂಡು, ರನ್ಔಟ್ ಅವಕಾಶಗಳು. ಈ ಬಾರಿ ಒಂದೋಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 2-1. 2 ಫಾರ್ ಲಾಸ್ ಆಫ್ 1 ವಿಕೆಟ್. ನಾವು ಪ್ರತಾಪ್ ಮತ್ತು ಗಿರಿ ಆರಂಭಿಕದ ಆಟಗಾರರು. ತಂಡದ ಮೊತ್ತ 2-1. ಮತ್ತೆ ಬರೆಸಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಾಷ್ಟು ತಮರಿತೊಂದ ಎಸೆತ. ಮತ್ತೆ ಉತ್ತಮರಿತಂದ ಹೊಡೆತ, ವಿಶಿಷ್ಟ ಶೈಲಿ ಹೊಡೆತ ದಾಖಲಿಸುವಂತ ಪ್ರಯತ್ನ. ರನ್ಔಟ್ ಅವಕಾಶ, ರನ್ಔಟ್. ಈ ಬಾರಿ 2-2ನೇ ಪತನ. ಮತ್ತೆ ಬರೆಸಂತ ಚೆಂಡು, ಬಾಷ್ಟು ತಮರಿತ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಆರಂಭಿಕದ ಹಂತದ ಮೇಲುಗೆಯನ್ನು ಪಡ್ಕೊಳ್ತಾ ಇರುವಂತ ತಂಡ ಕ್ರೇಜಿ 11. ಮತ್ತೆ ಬರೆಸಂತ ಚೆಂಡು, ನೋಡ ಪೂರೈಕೆಯನ್ನು ಮಾಡಿದ್ರು. ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ತಂಡದ ಮೊತ್ತ ಈಗ 3-2. 3 ಫಾರ್ ಲಾಸ್ ಆಫ್ 2. ಮತ್ತೆ ಬರೆಸಂತ ಚೆಂಡು, ಬಾಷ್ಟು ತಮರಿತ ಹೊಡೆತ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಪೂರೈಕೆಯನ್ನು ಮಾಡಿದ್ರು.
ಅಷ್ಟುತ್ತಮ ರೀತಿಯ ಹೊಡೆತ, ಬೌಂಡ್ರಿ ಔಟ್. ಈ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 4-3. ಮುಂದಿನ ಪಂದ್ಯ ನಕ್ಷಾ ವರ್ಸಸ್ ಅರ್ಕಲ್ಗೂಡು ಪ್ಯಾಂಥರ್ಸ್. ಕ್ಯಾಪ್ಟನ್ಸ್ ಈಗ ಟಾಸಿ ಆಗಿ ಬರ್ಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಎಸಂತ ಚೆಂಡು ಅತ್ಯುತ್ತಮ ರೀತಿಯ ಒಂದು ಹೊಡೆತ, ತಟ್ಟಿಮುಟ್ಟಿ ಒಂದೊಡ್ಡ ಪೂರೈಕೆಯನ್ನು ಮಾಡಿದ್ರು. ನಕ್ಷಾ ವರ್ಸಸ್ ಅರ್ಕಲ್ಗೂಡು ಪ್ಯಾಂಥರ್ಸ್ ಟಾಸಿಗೆ ಬರ್ಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. ಎಂಡ್ ಆಫ್ ಓವರ್ ನಂಬರ್ 2, 5 ಫಾರ್ ಲಾಸ್ ಆಫ್ 3. 5-3 2 ಓವರ್ಗಳ ನಂತರ. ಎಸ್ಕಾರ್ಕೆ ಭಾಗದಲ್ಲಿ ಗಿರಿ ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಚೆಂಡನ್ನು ಅಡಾಯಿಸ್ತಾ ಇದ್ದಾರೆ. ರನ್ಔಟ್ ಅವಕಾಶ ಇತ್ತು. ಮತ್ತೆ ಒಂದೋಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇಲ್ಲ. ಚುಕ್ಕಿ ಎಸೆತ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ನಕ್ಷಾ ಕ್ಯಾಪ್ಟನ್ ಬಂದಿದ್ದಾರೆ. ಅರ್ಕಲ್ಗೂಡು ಪ್ಯಾಂಥರ್ಸ್ ಕ್ಯಾಪ್ಟನ್ ಬರ್ಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಈ ಬಾರಿ ಎಸೆತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. RR ಗೋಲ್ಡ್ ಪ್ಯಾಲೇಸಿನ ಮ್ಯಾನೇಜರ್ ಮಂಜುನಾಥ್ ರವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅರ್ಕಲ್ಗೂಡು ಪ್ಯಾಂಥರ್ಸ್ ಟಾಸ್ ವಿನ್ ಆಗಿದ್ದಾರೆ. ಡಿಸಿಷನ್ ತಿಳಿಸ್ಕೊಡ್ಬೇಕು. ಕ್ಷೇತ್ರ ರಕ್ಷಣೆ. ಒಂದು ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್. ಮತ್ತೆ ಬರೆಸಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಹುದ್ದರಿ ಆಘಾತ ಸಂಭವಿಸ್ತಾ ಇದೆ. 5-4, 5 ಫಾರ್ ಲಾಸ್ ಆಫ್ 4. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್ ನಾವು. ಮತ್ತೆ ಬರೆಸಂತ ಚೆಂಡು, ವೈಟ್ ಬಾಲ್, ಆಕ್ರಮಿಸಿದ ಸೂಚನೆಗಳು ಬರ್ತಾ ಇದೆ. ಉತ್ತಮ ರೀತಿಯ ಒಂದು ಹೊಡೆತ, ಬೌಲರ್ಸ್ ಬ್ಯಾಕ್ ಡ್ರೈವ್. ಈ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಈ ಬಾರಿ ಎಸೆದಂತ ಚೆಂಡು, ಡಾಟ್ ಬಾಲ್ ಸೇರ್ಪಡೆನ ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 3, 6 ಫಾರ್ ಲಾಸ್ ಆಫ್ 4. 6-4. ಸೋಮಶೇಖರ ನೆನೆ ದಿನ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನು ಆಡ್ತಾ ಸೋಮಶೇಖರ ಸೇರ್ಪಡೆ ಆಗ್ತಾ ಇದೆ. ಎಸೆದಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸ್ಟ್ರೈಕರ್ ಅಲ್ಲಿ ಭರತ್. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಸುಲಭದ ಕ್ಯಾಚ್. ಕಾಯ್ತಾ ಇದ್ದಂತ ಕೈಗಳಿಗೆ ಚೆಂಡು ಕೈ ಸೇರ್ತಾ ಇದೆ. 6-5. ಸೋಮಶೇಖರ ವಿಕೆಟ್ ಅನ್ನು ಉರುಳಿಸಿದ್ರು.
ಮತ್ತೆ ಬರೆಸಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ಒಂದೊಡ ಪೂರೈಕೆ ಮಾಡುವಂತ ಪ್ರಯತ್ನ ಪೂರೈಕೆಯೂ ಕೂಡ ಉತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಒಂದು ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ. ತಂಡದ ಒಟ್ಟಾರೆ ಗಳಿಕೆ ಈಗ 7 for loss of 5. ಮತ್ತೆ ಉತ್ತಮ ರೀತಿಯ ಒಂದು ಹೊಡೆತ ಒಂದೊಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 8 ಓಟಗಳು 4ನೇ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ಬರೆಸಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ಕ್ಲೀನ್ ಬಾಲ್ ಉದ್ದರಿ ಆಘಾತ 6ಕ್ಕೆ 8 ಓಟಗಳು 8 for loss of 6 wickets now. ದಾಂಡಿಗನ ಸೇರ್ಪಡೆ ಹರೀಶ್ NM ಸ್ಟ್ರೈಕರ್ ಅನ್ನ ಕಂಡುಕೊಳ್ತಾ ಇರುವಂತಹ ಹೊಸ ದಾಂಡಿಗ. ಸೋಮಶೇಖರನ ಎಸೆತಗಳೇ ಒಂದಷ್ಟು ಪಂದ್ಯಾಟಕ್ಕೆ ಆಶಾದಾಯಕ ಅಂಶವಾಗ್ತಾ ಇದೆ. ಗೂಟ ರಕ್ಷಣೆ ವೈಫಲ್ಯತೆ ಆದ್ರೂ ಕೂಡ ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಎಂಡ್ ಆಫ್ ಓವರ್ ನಂಬರ್ 4, 8 for loss of 6 wickets now. ಜಂಗಲ್ ಹಂಟರ್ಸ್ 8ಕ್ಕೆ 6, 4 ಓವರ್ಗಳ ನಂತರ 12 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಜಂಗಲ್ ಹಂಟರ್ಸ್ ಈಗ ಅದೆಷ್ಟರ ಮಟ್ಟಿಗೆ ಓಟ್ಗಳು ದಾಖಲಿಸ್ತಾರೆ ಕಾಯ್ದು ನೋಡಬೇಕಾಗ್ತಾ ಇದೆ. ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೊಡ ಸೇರ್ಪಡೆ ವೈಟ್ ಬಾಲ್. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಸೀಮಾರೇಖೆ ಅವ್ರ ಭಾಗನ ಕ್ರಮಿಸ್ತಾ ಇದೆ. ಮತ್ತೆ ಬೌಂಡ್ರಿ ಔಟ್. 7ನೇ ಪತನ. 11 for 7. ಮತ್ತೆ ಬರೆಸಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕ ಮತ್ತೊಂದು ಹುದ್ದರಿ ನೆಲಕ್ಕುರುಳುತ್ತಾ ಇದೆ. ಆಲ್ ಔಟ್ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಪ್ರೀತಿಯ ಗ್ರಾಹಕರೇ, ನಮ್ಮ ಅರಕಲಗೂಡಿನ ಹೆಮ್ಮೆ ನಮ್ಮ RR ಗೋಲ್ಡ್ ಪ್ಯಾಲೇಸ್. ಗ್ರಾಹಕ ಸ್ನೇಹಿ, ಸಮಾಜಮುಖಿ ನಮ್ಮ RR ಗೋಲ್ಡ್ ಪ್ಯಾಲೇಸ್. ಶುಭ ಸಮಾರಂಭಗಳಿಗೆ ಪ್ರಥಮ ಆಯ್ಕೆ ನಮ್ಮ RR ಗೋಲ್ಡ್ ಪ್ಯಾಲೇಸ್. ಬೆಲೆಯಲ್ಲಿ ನಿಖರತೆ ನಮ್ಮ RR ಗೋಲ್ಡ್ ಪ್ಯಾಲೇಸ್. ವಧುವರರು
ಗೃಹಿಣಿಯರು, ಯುವತಿಯರು, ಯುವಕರು ಎಲ್ಲರ ಪ್ರಥಮ ಆಯ್ಕೆ ನಮ್ಮ RR ಗೋಲ್ಡ್ ಪ್ಯಾಲೇಸ್. RR ಗೋಲ್ಡ್ ಪ್ಯಾಲೇಸ್ಗೆ ತನ್ನದೇ ಆದ ಇತಿಹಾಸವಿದೆ. ನಿಮ್ಮೆಲ್ಲರ ನೆಚ್ಚಿನ ಸಹೃದಯಿ ಶ್ರೀ ಪ್ರೀತಿಯ ಗ್ರಾಹಕರೇ, ನಮ್ಮ ಅರಕಲಗೂಡಿನ ಹೆಮ್ಮೆ ನಮ್ಮ RR ಗೋಲ್ಡ್ ಪ್ಯಾಲೇಸ್. ಗ್ರಾಹಕ ಸ್ನೇಹಿ, ಸಮಾಜಮುಖಿ ನಮ್ಮ RR ಗೋಲ್ಡ್ ಪ್ಯಾಲೇಸ್. ಶುಭ ಸಮಾರಂಭಗಳಿಗೆ ಪ್ರಥಮ ಆಯ್ಕೆ ನಮ್ಮ RR ಗೋಲ್ಡ್ ಪ್ಯಾಲೇಸ್. ಹಲೋ. ಬೆಲೆಯಲ್ಲಿ ನಿಖರತೆ ನಮ್ಮ RR ಗೋಲ್ಡ್ ಪ್ಯಾಲೇಸ್. ಹಲೋ. ಹಲೋ. ವಧುವರರು, ಗೃಹಿಣಿಯರು, ಯುವತಿಯರು, ಯುವಕರು ಎಲ್ಲರ ಪ್ರಥಮ ಆಯ್ಕೆ ನಮ್ಮ RR ಗೋಲ್ಡ್ ಪ್ಯಾಲೇಸ್. RR ಗೋಲ್ಡ್ ಪ್ಯಾಲೇಸ್ಗೆ ತನ್ನದೇ ಆದ ಇತಿಹಾಸವಿದೆ. ನಿಮ್ಮೆಲ್ಲರ ನೆಚ್ಚಿನ ಸಹೃದಯಿ ಶ್ರೀ ಹಲೋ. ನಮಗೆ ಯಶಸ್ವಿ ಪಂದ್ಯಾಟಕ್ಕಾಗಿ ಆಗಮಿಸಿ ಅವರ ವಿಶಿಷ್ಟ ರೀತಿಯ ಬಿಲ್ಲಿ ಬೋರ್ಡನ್ ಖ್ಯಾತಿಯ ನಿರ್ಣಾಯಕತೆಯನ್ನು ತೋರ್ಪಡಿಸಿದಂಥ ಮದನ್ ಮಡಿಕೇರಿ ಅವರು ಈಗಾಗಲೇ ತೆರಳುತ್ತಾ ಇದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸಿ ಅವರಿಗೆ ಒಂದು ನೆನಪಿನ ಕಾಣಿಕೆ, ಅವರನ್ನು ಗುರುತಿಸಿ ಗೌರವಿಸ್ತಾ ಇದೆ ಒಂದು ಸಂಸ್ಥೆ. ಮದನ್ ಮಡಿಕೇರಿ ಅವರು ದಯಮಾಡಿ ನಮ್ಮ ಕ್ರೀಡಾಂಗಣದ ಒಳಭಾಗದಲ್ಲಿ ಪ್ರಸನ್ನ ಕುಮಾರ್ ಅವರು ಈಗಾಗಲೇ ಅವರನ್ನು ಗುರುತಿಸಿ ಗೌರವಿಸಿ ಮಾಲಾರ್ಪಣೆ ಮುಖಾಂತರವಾಗಿ ನಮಗೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮದನ್ ಮಡಿಕೇರಿ ಈಗ ಸಿಕ್ಸರ್ ಬೌಂಡರಿ ಕರ್ನಾಟಕ ರಾಜ್ಯ ಕಂಡಂತ ಶ್ರೇಷ್ಠ ಮಟ್ಟದ ನಿರ್ಣಾಯಕರು, ಬಿಲ್ಲಿ ಬೌಡನ್ ಖ್ಯಾತಿಯ ಕರ್ನಾಟಕದ ಬಿಲ್ಲಿ ಬೌಡನ್ ಎಂದೇ ಹೆಸರಾಂತರಾಗಿದ್ದಂತ ಮದನ್ ಮಡಿಕೇರಿ ಈಗ ಸಿಕ್ಸರ್ ಬೌಂಡರಿಯನ್ನು ತೋರ್ಪಡಿಸ್ತಾರೆ. ನಮಗಾಗಿ ಅರಕಲಗೂಡು ಪ್ರೇಕ್ಷಕರ ಒತ್ತಾಯದ ಮೇಲೆಗೆ ಈಗ ಸಿಕ್ಸರ್ ತೋರ್ಪಡಿಸ್ತಾ ಇದ್ದಾರೆ. ಧನ್ಯವಾದಗಳು. ಮತ್ತೆ ಬೌಂಡರಿ ಸಿಗ್ನಲ್ ಅನ್ನ ತೋರಿಸಬೇಕೆನ್ನೋದಾಗಿ ಈಗಾಗಲೇ ಕೇಳಿಕೊಳ್ತಾ ಇದ್ದೇವೆ. ವೈಟ್ ಬಾಲ್ ಲೆಗ್ ಬೈಸ್ ಧನ್ಯವಾದಗಳು. ಮದನ್ ಅವರನ್ನ ಈಗ ನಮ್ಮ ಪ್ರಸನ್ನ ಕುಮಾರ್ ಅವರು ನಮ್ಮ ಅರಕಲಗೂಡು ತಾಲೂಕಿಗೆ ಆಗಮಿಸಿ ಅವರದೇ ಆದಂತಹ ಚಾಪನ್ನ ಮೂಡಿಸ್ತಾ ಇರುವಂತಹ ಮದನ್ ರವರಿಗೆ ಪ್ರಸನ್ನರವರು ಈಗಾಗಲೇ ಅವರನ್ನು ಗುರುತಿಸಿ ಗೌರವಿಸ್ತಾ ಇದ್ದಾರೆ. ದಯಮಾಡಿ ಪ್ರೋತ್ಸಾಹಕ ಪ್ರೇಕ್ಷಕರೇ ಒಂದಷ್ಟು ಪ್ರೋತ್ಸಾಹ ನೀಡಿ ಎನ್ನುವುದಾಗಿ ಚಪ್ಪಾಳೆ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಅವರನ್ನ ಗುರುತಿಸಿ ಗೌರವಿಸಿ ಒಂದು ಸಂದರ್ಭದಲ್ಲಿ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಮತ್ತೆ ಮದನ್ ಮಡಿಕೇರಿ ಅವರಿಗೆ ನಾವು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅರಕಲಗೂಡು ಚಾಂಪಿಯನ್ಸ್ ಲೀಗ್ 2021 ಪರವಾಗಿ ಮದನಿನ ನೆನಪುಗಳು ಉಳ್ಕೊಳ್ಳುತ್ತೆ. ಮದನ್ ಮಡಿಕೇರಿ ಹೋಗೋಕ್ಕಿಂತ ಮುಂಚೆ ಒಂದೆರಡು ನಿಮಿಷ ಇಲ್ಲಿ ಬಂದೋಗಿ ಮದನ್. ಅದೇ ರೀತಿ ಮದನ್ ದಯಮಾಡಿ ಬರ್ಬೇಕಿಲ್ಲಿ.
ಮದನ್ ರವರು ಒಂದು ಚಲನಚಿತ್ರ ಶಾರ್ಟ್ ಫಿಲಿಂ ಕೂಡ ಮಾಡಿದ್ದಾರೆ, ಸ್ವದೇಶಿಯಲ್ಲಿ ವಿದೇಶಿ ಪ್ರಜೆ. ಅವರ ಚಾನೆಲ್ ಮದನ್ ಮಡಿಕೇರಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿ ಅನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಅವರು ಹೆಚ್ಚಿನ ಎತ್ತರಕ್ಕೆ ಬೆಳೆಯಲಿ. ಏನು ಅರಕಲ್ಗೂಡಲ್ಲಿ ಮುಂದಿನ ದಿನ ಅವರು ಎಲ್ಲ ಪಂದ್ಯಾಟಕ್ಕೆ ನಿರ್ಣಾಯಕರಾಗಿ ಬರಲಿ ಅನ್ನುವಂತ ಆಶೆಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಮದನ್ ಮಡಿಕೇರಿ ಬಹುಶಃ ಸ್ವಲ್ಪ ಫೋಟೋ ಸೆಷನ್ ಅಲ್ಲಿ ಬಿಸಿ ಇದ್ದಾರೆ. ನಮಗೆ ಒಂದು ಟೂರ್ನಮೆಂಟ್ ಬಗ್ಗೆ ಮದನ್ ಮಡಿಕೇರಿ ಅವರ ಮನದಾಳದ ಮಾತನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಹೇಳಿ ಮದನ್. ಮೊದಲಿಗೆ ನನಗೆ ಈ ಅರ್ಕಲ್ಗೋಳ್ಳಿ ಬಂದು ಒಂದು ತೀರ್ಪುಗಾರಿಕೆಯನ್ನು ನೀಡಿದಂಥ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಖಂಡಿತಕ್ಕೂ ನಾವು ಸರ್ವೇ ಸಾಮಾನ್ಯವಾಗಿ ಲಾಂಗ್ ಪಿಚ್ಗೆ ತುಂಬ ಯೂಸ್ಟೇಟ್ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ದಯವಿಟ್ಟು ಯಾವುದೇ ಒಂದು ಸಣ್ಣ ಪುಟ್ಟ ತಪ್ಪಾಗಿದ್ದರೆ ಶ್ರಮಿಸ್ಕೊಳ್ಳಿ ಅಂತ ಪ್ಲೇಯರ್ಸ್ಗಳೇ ಹಾಗೆ ಸಂಘಟಕರಲ್ಲಿ ಕೇಳ್ಕೊಳ್ತೀನಿ. ಖಂಡಿತವಾಗಿಯೂ ಈ ಮಟ್ಟಕ್ಕೆ ಈ ಅರಕಲಗೂಡು ಹಾಸನ ಜಿಲ್ಲೆಯಲ್ಲಿ ಇಷ್ಟೊಂದು ವ್ಯವಸ್ಥಿತ ಮಟ್ಟದ ಟೂರ್ನಮೆಂಟ್ನ ಮಾಡ್ತಾ ಇದ್ದೀರಾ. ಇದೇ ರೀತಿ ಯಶಸ್ವಿ ಆಗಿ ಸಾಗಲಿ. ಇನ್ನು ಮುಂದಕ್ಕೆ ಲಾಂಗ್ ಪಿಚ್ನ ಮಾಡಿ ರಾಜ್ಯ ಮಟ್ಟದ ಪಂದ್ಯಾಟಗಳು ಕೂಡ ಜರುಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಭಾಳಷ್ಟು ಉತ್ತಮವಾಗಿ ಸಂಘಟಿಸಿದ್ದೀರಾ. ಇದೇ ರೀತಿ ಪ್ರಯತ್ನಗಳು ಸಾಗ್ತಾ ಇರಲಿ ಅಂತ ಆ ಭಗವಂತ ನಿಮಗೆ ಆಶೀರ್ವಾದನ ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮೂರಿಗೆ ಆಗಮಿಸಿ ಇಲ್ಲಿ ಒಳ್ಳೆ ಎಲ್ರಿಗೂ ಒಂದು ಖುಷಿಯನ್ನು ನೀಡಿ ಒಳ್ಳೆ ರೀತಿಯಲ್ಲಿ ಅಂಪೇರ್ ಮಾಡಿದಂಥ ಮದನ್ ಮಡಿಕೇರಿ ಅವರಿಗೆ ನಮ್ಮೂರಿಂದ ಒಂದು ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಅವರ ಒಂದು ಪ್ರತಿಭೆ ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವ್ರಿಗೆ ಗೊತ್ತಾಗಬೇಕು. ಆ ಭಗವಂತ ನಮ್ಮ ಅರಕಲಗೂಡಿನ ದೊಡ್ಡಮ್ಮ ತಾಯಿ ಅವರಿಗೆ ಎಲ್ಲ ರೀತಿಯ ಆಶೀರ್ವಾದ ನೀಡಲಿ ಅಂತ ಹೇಳ್ತಿ ಅವರಿಗೆ ಬೀಳ್ಕೊಡುಗೆ ಮತ್ತು ಅವರಿಗೆ ವಂದನಾರ್ಪಣೆನ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಮದನ್ ಮಡಿಕೇರಿ. ಅದೇ ರೀತಿ ಪ್ರಸನ್ನ ಕುಮಾರ್ ಅವರಿಗೆ ಮತ್ತೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಬರೆಸಂತ ಚೆಂಡು, ವೈಟ್ ಬಾಲ್ ಆಕ್ರಮಿಸುವ ಸೂಚನೆಗಳು ಬರ್ತಾ ಇದೆ. ತಂಡದ ಮೊತ್ತ ಈಗ 12 ಓಟವನ್ನ ಕನಿಷ್ಠ ಮೊತ್ತ ದಾಖಲಿಸಿರುವಂತ ಒಂದು ತಂಡ. Twelfth man from both the teams kindly request to ಈ ಬಾರಿ ಸಂತ ಚೆಂಡು ಶಾರ್ಟ್ ಔಟ್ ಮ್ಯಾನ್ ವಿಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತಂಡದ ಮೊತ್ತ 1. ಉತ್ತಮ ರೀತಿ ಒಂದು ಸೆತ ವೈಟ್ ಬಾಲ್. ತಂಡದ ಮೊತ್ತ ಈಗ 1 ಹೊಡೆದ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. 4 ಓಟಗಳು.
ಮತ್ತೆ ಬರೆಸಂತ ಚೆಂಡು ಲೇಟ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಮಧು ಎವಿ ಅಲಿಯಾಸ್ ಕಾಗೆ ಈಗಾಗಲೇ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅವರು ಒಂದು ಪ್ರತಿ ಬೌಂಡರಿಗೆ 500 ನಗದನ್ನ ನೀಡಿ ಗೌರವಿಸ್ತಾ ಇದ್ದಾರೆ. HT ಮಂಜುನಾಥ್ ರವರು ಕ್ರೀಡಾ ಪ್ರೋತ್ಸಾಹಕರು ಈಗ ಪಂದ್ಯಾಟ ವೀಕ್ಷಣೆಯಲ್ಲಿ ಇದ್ದಾರೆ. ಅವರು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಧು ಕಾಗೆ ಪ್ರತಿಯೊಂದು ಬೌಂಡ್ರಿಗೆ 500 ನಗದನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಮಂಜುನಾಥ್ HT ಅವರು. ತಂಡದ ಮೊತ್ತ 4. ಮತ್ತೆ ಬರೆಸಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಹೊಸ ಬೌಲರ್ ಎಂಡ್ ಆಫ್ ಓವರ್ ನಂಬರ್ 1, 4 ವಿತೌಟ್ ಲಾಸ್. ಬಷ್ಟು ತಮರಿತ ಒಂದು ಹೊಡೆತ, ನೆಟ್ಟ ನೇರ ಗ್ಯಾಪ್ ಶಾಟ್ ತನ್ಮೂಲಕ ಬೌಂಡ್ರಿ. HT ಮಂಜುನಾಥ್ ಅವರು ಈಗಾಗಲೇ ಘೋಷಣೆ ಮಾಡಿದ್ರು ಮಧು ಕಾಗೇರ್ ಅವರು ಒಂದಷ್ಟು ಶ್ರೀಮಂತರಾಗ್ತಾ ಇದ್ದಾರೆ. ಜೋಬ್ ದಪ್ಪ ಆಗ್ತಾ ಇದೆ. HT ಮಂಜುನಾಥ್ ಜೋಬ್ ಸ್ವಲ್ಪ ಚಿಕ್ಕದಾಗ್ತಾ ಇದೆ. ಉತ್ತಮ ರೀತಿ ಒಂದು ಡ್ರೈವ್ ಶಾಟ್ ಅನ್ನು ದಾಖಲಿಸಿದ್ರು. ತಂಡದ ಮೊತ್ತ 8. ಉತ್ತಮ ರೀತಿ ಒಂದು ಹೊಡೆತ, ರನ್ಔಟ್ ಅವಕಾಶ, ಓಟಗಳು ದಾಖಲಾಗ್ತಾ ಇದೆ. ಪೂರೈಕೆಯೂ ಕೂಡ ತಂಡದ ಮೊತ್ತ 9 ಓಟಗಳು. 9 ಓಟಗಳು ಸೇರ್ಪಡೆ. ಮತ್ತೆ ಬರೆಸಂತ ಚೆಂಡು ನೋ ಬಾಲ್, ಅಕ್ರಮ ಎಸ ಸೂಚನೆಗಳು ಬರ್ತಾ ಇದೆ. 10 ಓಟಗಳು, 2 ಓಟದ ಅವಶ್ಯಕತೆ. ಬಹಳಷ್ಟು ತುಂಬರಿತ ಒಂದು ಎಸೆತ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅವಳಿ ಓಟ ಬಂದ್ರೆ ಪಂದ್ಯಾಟ ಈಗ ಕ್ರೇಜಿ 11 ಪರವಾಗಿ ಸಾಗ್ತದೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಮೊದಲ ಪೂರೈಕೆಯನ್ನು ಮಾಡಿದ್ರು. ಪಂದ್ಯಾಟ ಟೈ ಆಗ್ತಾ ಇದೆ. ಮಧು ಅವ್ರಿಗೆ ಇನ್ನೊಂದು ಅವಕಾಶ ಇದೆ. ಮತ್ತೊಂದು ಬೌಂಡ್ರಿ ದಾಖಲಿಸಿದ್ರೆ 500 ನಗದು HT ಮಂಜುನಾಥ್ ಅವರು ಕೊಡ್ತಾ ಇದ್ದಾರೆ. ಬಷ್ಟು ತಮರಿತ ಒಂದು ಹೊಡೆತ, ಮತ್ತೆ ಬೌಂಡ್ರಿ ತನ್ಮೂಲಕವಾಗಿ 1000 ನಗದು. ಮಂಜಣ್ಣ ಅವರೇ ದಯಮಾಡಿ ಎಲ್ಲಿದ್ರು ನಮ್ಮ ವೇದಿಕೆ ಹತ್ತ ಬಂದು 1000 ನಗದನ್ನ ಮಧು ಕಾಗೇರ್ ಅವರಿಗೆ ನೀಡಿ ಗೌರವಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಕೆಪಿಸಿಸಿ ಸದಸ್ಯರಾಗಿರುವಂತಹ HT ಮಂಜುನಾಥ್ ಅವರು ಆಗಮಿಸಬೇಕು. ಇಲ್ಲಿ ಕಾಮೆಂಟೇಟರ್ ಬಾಕ್ಸ್ ಹತ್ರ ಆಗಮಿಸಿ ಇಲ್ಲಿಂದನೇ ಕೊಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಮಧು ಕಾಗೆ 1000 ಪಡೆದುಕೊಳ್ತಿದ್ದಾರೆ. ಈ ಪಂದ್ಯಾಟದ ನಂತರದ ಪಾರ್ಟಿಗೆ ಹಣ ರೆಡಿ. ಮಧು ಪಾರ್ಟಿಗೆ ರೆಡಿ ಆಗ್ತಾ ಇದ್ದಾರೆ. ಪಂದ್ಯಾಟದ ವಿಜಯ ಕೂಡ, ಅದರೊಂದಿಗೆ 1000 ರೂಪಾಯಿ ನಗದು ಕೂಡ.